ನಿನಗಾಗಿ ಭಾಗ 152. ಅವನು ಅವಳನ್ನು ತುಂಬ ಸಮಾಧಾನ ಮಾಡಬೇಕು, ತನ್ನ ಮೇಲೆ ಇರುವ ಕೋಪ ಹೋಗಬೇಕು. ಅದಕ್ಕಾಗಿ ಅವಳನ್ನು ಪ್ಯಾಂಪರ್ ಮಾಡುತ್ತಿರುತ್ತಾನೆ. ಅವಳು ಸರಿಯಾಗಿ ತಲೆಯನ್ನು ಉಜ್ಜಿಕೊಳ್ಳದೇ ಇರುವುದರಿಂದ ತನ್ನ ಕೈಗಳಿಂದ ಮೃದುವಾಗಿ ಉದ್ದುತ್ತಿರುತ್ತಾನೆ. ವಿಕ್ರಮ್ನ ಈ ಕೆಲಸವನ್ನು ನೋಡಿ ಅವಳು ಸುಮ್ಮನಾಗುತ್ತಾಳೆ. ಇವನ ಮನಸ್ಸಿನಲ್ಲಿ ಅವಳ ಜೊತೆ ಶಾರೀರಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಅವಳು ಹೇಗಿದ್ದರೂ ಈಗ ಗರ್ಭಿಣಿ, ತನ್ನ ಮಗುವಿಗೆ ತೊಂದರೆ ಆಗುತ್ತದೆ ಅನ್ನುವ ಅರಿವು ವಿಕ್ರಮ್ಗೆ ಇತ್ತು. ಆದರೂ ಕೂಡ ಕೇವಲ ಒಂದೇ ಒಂದು ಟವಲನ್ನು ಸುತ್ತಿಕೊಂಡಿದ್ದ ದಮಯಂತಿಯ ಸೌಂದರ್ಯವನ್ನು ಆ ಟವಲಿನ ಒಳಗಡೆಯಿಂದ ಕಾಣುತ್ತಿತ್ತು. ಇವನು ಎಷ್ಟು ಇಗ್ನೋರ್ ಮಾಡಿದರೂ ಕೂಡ ನೋಡದೇ ಇರಲು ಸಾಧ್ಯವಾಗುತ್ತಿಲ್ಲ. ಅವಳಿಗೆ ಗೊತ್ತು, ಅವನು ತನ್ನ ಹತ್ತಿರ ಬಂದಷ್ಟು ನಾನು ಅವನಿಗೆ ಕರಗಿ ಹೋಗುತ್ತೇನೆ ಅಂತ. ಮೊದಲು ಬೇಡ ಬೇಡ ಅನ್ನುತ್ತಿದ್ದವಳು ನಂತರ ಅವನು ಅವಳ ತಲೆಯನ್ನು ಉಜ್ಜಬೇಕಾದರೆ ಸಹಕರಿಸಿದಳು. ನಂತರ ಅವನು ಅವಳ ಕೂದಲನ್ನು ಅವಳ ಮುಂದೆ ಹಾಕಿದ. ನಂತರ ಅವಳ ಬೆನ್ನನ್ನು, ಅವಳ ಹಿಂದೆ ಮುಂದೆ ಇರುವ ಕಾಲನ್ನು ನಿಧಾನವಾಗಿ ತುಂಬ ಮೃದುವಾಗಿ ಟವಲ್ನಿಂದ ಒರೆಸುತ್ತಾ ಹೇಳುತ್ತಾನೆ, ನೀನು ಈ ರೀತಿ ಚಳಿಯಿಂದ ಇದ್ದರೆ ಮಗುವಿಗೆ ತೊಂದರೆ ಆಗುತ್ತದೆ. ಅವಳು ಮೌನವಾಗಿದ್ದಳು. ಆದರೆ ಇಬ್ಬರ ಉಸಿರಾಟ ಜೋರಾಗುತ್ತಿದೆ. ಕ್ಷಣಗಳು ಕಳೆದಂತೆ ಇಬ್ಬರು ತುಂಬ ಉದ್ವೇಗಕ್ಕೆ ಒಳಗಾಗುತ್ತಿದ್ದಾರೆ. ಆದರೆ ಇವನು ಅವಳಿಗೆ ತೊಂದರೆ ಆಗುತ್ತದೆ ಅಂತ ಅವಳು ಇವನ ಮೇಲೆ ಇರುವ ಕೋಪದಿಂದ ಮರೆಮಾಚುತ್ತಿದ್ದಾಳೆ. ನಂತರ ಅವಳು, ನಾನು ಬಟ್ಟೆಯನ್ನು ಬದಲಾಯಿಸಬೇಕು, ನೀವು ಹೊರಗಡೆ ಹೋದರೆ ಚೆನ್ನಾಗಿರುತ್ತದೆ ಅಂತ ಹೇಳುತ್ತಾಳೆ. ಅವನು, ಕಿಟ್ಟು ಎಲ್ಲಿದೆ ಹೇಳು, ನಾನೇ ತಂದುಕೊಡುತ್ತೇನೆ ಅಂತ ಹೇಳುತ್ತಾನೆ. ನಂತರ ಅವಳಿಗೆ ಬಟ್ಟೆಯನ್ನು ತಂದುಕೊಡಲು ಹೋಗುತ್ತಾನೆ. ಅವನಿಗೆ ಇಷ್ಟವಾದ ಪಿಂಕ್ ಕಲರ್ ಓವರ್ ಸೈಜ್ ನೈಟಿಯನ್ನು ತಂದುಕೊಡುತ್ತಾನೆ. ಏಕೆಂದರೆ ಅವಳು ಪ್ರೆಗ್ನೆಂಟ್ ಅಲ್ಲವೇ, ಅವಳಿಗೆ ಡಿಸ್ಕಂಫರ್ಟ್ ಆಗಬಾರದು ಅಂತ. ಈಗ ಅವಳ ಜೊತೆ ಅವನು ಏನು ಕೆಲಸ ಮಾಡಿದರೂ ಕೂಡ ಅವಳು ಪ್ರೆಗ್ನೆಂಟ್, ಅವಳಿಗೆ ತೊಂದರೆ ಆಗಬಾರದು ಅನ್ನುವ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡುತ್ತಾನೆ. ತುಂಬ ಒಳ್ಳೆಯ ಗಂಡ, ಅವಳು ತುಂಬ ಅದೃಷ್ಟ ಮಾಡಿದಳು. ಆದರೆ ಅವಳಿಗೆ ಅದು ಅರ್ಥವಾಗುತ್ತಿಲ್ಲ. ಇವರಿಬ್ಬರ ಸಂಸಾರ ಯಾವಾಗ ಸರಿ ಹೋಗುತ್ತದೆ ಅಂತ ನೋಡಬೇಕು. ಹೊರ ಹೋಗುತ್ತಿದ್ದವನು ಸಡನ್ನಾಗಿ ಏನೋ ನೆನಪಾಗಿ ಅವಳಿಗೆ ಹೇಳಲು ಹಿಂದೆ ತಿರುಗುತ್ತಾನೆ. ಆದರೆ ಅವಳು ಅಷ್ಟರಲ್ಲಿ ತನ್ನ ಮೈಮೇಲಿದ್ದ ಟವಲನ್ನು ತೆಗೆದಿರುತ್ತಾಳೆ. ಅವನ ಮೈ ರೋಮಾಂಚನವಾಗುತ್ತದೆ. ಆ ಸಂಪೂರ್ಣ ದೇಹವನ್ನು ಅವನು ಇದಕ್ಕಿಂತ ಮೊದಲೇ ತುಂಬ ಸುಂದರವಾಗಿ ಮುದ್ದಾಡಿರುತ್ತಾನೆ. ಆದರೂ ಕೂಡ ಪ್ರತಿ ಬಾರಿ ಆ ದೇಹವನ್ನು ನೋಡಿದಾಗ ಅವನಿಗೆ ಒಂದು ಹೊಸ ರೀತಿ ರೋಮಾಂಚನವಾಗುತ್ತದೆ. ಇನ್ನು ಬಾಗಿಲು ಬಳಿ ಹೋಗಿದ್ದ ಅಷ್ಟೇ, ಬಾಗಿಲು ತೆಗೆದಿಲ್ಲ. ಇನ್ನು ಹೊರಗೆ ಹೋಗುವ ಮಾತೇ ಇಲ್ಲ. ಅವನು ಅವಳನ್ನೇ ನೋಡಲು ಶುರು ಮಾಡುತ್ತಾನೆ. ನನ್ನ ಕನಸಿನ ದೇವತೆ, ನನ್ನ ಪ್ರಾಣ, ನನ್ನ ಸರ್ವಸ್ವ, ಎಂದೆಂದಿಗೂ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಅವಳ ಬಳಿ ಓಡಿ ಹೋಗಿ ಅವಳನ್ನು ತಬ್ಬಿಕೊಂಡು ಅವಳಿಗೆ ಮುತ್ತು ಕೊಡಬೇಕು ಅಂತ ಅನಿಸಿದರೂ ಕೂಡ ಅವನು ಹಾಸಿಗೆ ಪಕ್ಕದಲ್ಲಿ ಕುಳಿತುಕೊಂಡು ಬಿಡುತ್ತಾನೆ. ಅವಳಿಗೆ ಇದೆಲ್ಲ ಅರ್ಥವಾಗುತ್ತದೆ. ಅವಳಿಗೂ ಸಾಕಾಗಿ ಬಿಟ್ಟಿದೆ. ಅವಳ ದೇಹದ ಪ್ರತಿ ಭಾಗವನ್ನು ಕೂಡ ಅವನು ಬಿಡುವುದಿಲ್ಲ. ಅವನಿಗೆ ಪ್ರತಿ ಬಾರಿ ನಾನು ಮೊದಲು ಕೇಳಬೇಕು, ನೀನು ಹೆಚ್ಚು, ನಂತರ ನನ್ನ ಅಮ್ಮ, ನಿನ್ನ ಜೊತೆ ನನ್ನ ಮಗುವಿನ ಒಂದು ಹೊಸ ಬದುಕನ್ನು ನಾನು ನೋಡಲು ಇಚ್ಛಿಸುತ್ತೇನೆ ಅಂತ. ಅಲ್ಲಿಯವರೆಗೂ ಅವನನ್ನು ನನ್ನ ಬಳಿ ಸೇರಿಸಿಕೊಳ್ಳುವುದಿಲ್ಲ ಅಂತ ಅವಳು ಯೋಚಿಸುತ್ತಿರುತ್ತಾಳೆ. ಆದರೆ ಈಗಲೂ ಕೂಡ ಅವಳ ಮೈಮೇಲೆ ಟವಲ್ ಇರುವುದಿಲ್ಲ. ಅವಳು ಈ ಯೋಚನೆಯಲ್ಲಿ ಮರೆತಿದ್ದಾಳೆ. ದೂರದಿಂದ ಓಡಿ ಬಂದ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಅವಳಿಗೆ ನೆನಪಾಯಿತು, ತಾನು ಎಲ್ಲಿದ್ದೇನೆ ಅಂತ. ನಂತರ ಅವಳು ಕೂಡ ವಿಕ್ರಮ್ ಕೈಯಲ್ಲಿ ಇದ್ದ ತನ್ನ ಬಟ್ಟೆಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ವಿಕ್ರಮ್ ಕೊಡುತ್ತಿಲ್ಲ. ಬಟ್ಟೆ ಹಾಕಿಕೊಳ್ಳಬೇಡ, ನೀನು ಇದೇ ರೀತಿ ಸುಂದರವಾಗಿದ್ದೀಯಾ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ದಪ್ಪನೆಯ ಹೇರಳವಾದ ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು
ತುಟಿಗಳಿಗೆ ಮುತ್ತನ್ನು ಕೊಡುತ್ತಿರುತ್ತಾನೆ. ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಇವನ ರೋಷ ಮುತ್ತಿನ ಬಗ್ಗೆ ಜಾಸ್ತಿ ಆಗುತ್ತಿರುತ್ತದೆ. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನಂತರ ಅವಳಿಗೆ ಉಸಿರು ಕಟ್ಟಿದಂತೆ ಆಗುತ್ತದೆ ಅಂತ ತನ್ನ ಹಿಡಿತವನ್ನು ಸ್ವಲ್ಪ ಸಡಿಲ ಮಾಡುತ್ತಾನೆ. ಅವಳನ್ನು ಹಾಸಿಗೆಯ ಮೇಲೆ ಎತ್ತು ಮಲಗಿಸುತ್ತಾನೆ. ನಿಧಾನವಾಗಿ ಅವನ ದೇಹದ ಎಲ್ಲ ಭಾಗಕ್ಕೂ ಮನಸ್ಸೋ ಇಚ್ಛೆ ಮುತ್ತುಗಳನ್ನು ಕೊಡುತ್ತಾನೆ. ಅವನ ಮನಸ್ಸು ಮತ್ತು ದೇಹ ಅವಳನ್ನು ಇನ್ನೂ ಮುದ್ದಿಸು ಅಂತ ಪ್ರಚೋದನೆ ನೀಡುತ್ತವೆ. ಆದರೆ ಅವನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಭಯ ಜಾಸ್ತಿಯೇ ಇರುತ್ತದೆ. ನಾನು ಜೀವನದಲ್ಲಿ ಪುನಃ ಅವಳನ್ನು ಸೇರುವ ರೀತಿ ಇಲ್ಲ ಅಂತ ತುಂಬ ಮೃದುವಾಗಿ ಅವಳನ್ನು ಮುದ್ದಿಸುತ್ತಿರುತ್ತಾನೆ. ಅವಳ ದೇಹದ ಎಲ್ಲ ಭಾಗಗಳಲ್ಲೂ ತನ್ನ ತುಟಿಗಳನ್ನು ಕೈಗಳನ್ನು ಇಡುತ್ತಿರುತ್ತಾನೆ. ಮೊದಲು ಇವಳಿಗೆ ಇದೆಲ್ಲ ಬೇಡ ಅಂತ ಅನಿಸುತ್ತಿರುತ್ತದೆ. ಆದರೆ ವಿಕ್ರಮ್ನ ಮುತ್ತು ಅವಳನ್ನು ಮಂತ್ರ ಮುಗ್ಧಳನ್ನಾಗಿ ಮಾಡಿರುತ್ತದೆ. ಅವಳು ಬೇಡ ಅಂತ ಹೇಳಲು ಸಾಧ್ಯವಾಗುತ್ತಿಲ್ಲ. ಅವನ ಪ್ರೀತಿ ಆ ರೀತಿ ಸಾಗರದಷ್ಟು ದೊಡ್ಡದು, ಪರ್ವತದಷ್ಟು ಎತ್ತರವಾದದ್ದು. ಅವನ ಎದೆ ಬಡಿತ ಜಾಸ್ತಿ ಆಗುತ್ತಿದೆ, ಉದ್ವೇಗ ಕೂಡ. ಅವನು ಮೊದಲು ಮುತ್ತಿನಿಂದ ಆರಂಭ ಮಾಡಿದ. ನಂತರ ಅವಳ ಜೊತೆ ಸ್ವಲ್ಪ ಒರಟಾಗಿ ನಡೆದುಕೊಳ್ಳಲು ಆರಂಭಿಸುತ್ತಾನೆ. ಮೊದಲ ಮಗು ಇಲ್ಲವೇ ಇಲ್ಲ. ಸುಮ್ಮನೆ ಪ್ರೆಗ್ನೆಂಟ್ ಅಂತ ಭಯಪಟ್ಟುಕೊಂಡಿದ್ದೆ. ಆದರೂ ಕೂಡ ನನ್ನ ಭಾವನೆಗಳು ಸತ್ಯ. ಅಷ್ಟು ದಿನ ನಾನು ಪ್ರೆಗ್ನೆಂಟ್, ನನ್ನ ಹೊಟ್ಟೆಯಲ್ಲಿ ಮಗುವಿದೆ, ಅದು ತಿನ್ನಬಾರದು ಇದು ತಿನ್ನಬಾರದು ಅಂತ ಜಾಗೃತಿಯಿಂದ ಇದ್ದೆ. ಆದರೆ ಈಗ ಆ ಜಾಗೃತಿಯ ವಯಸ್ಸು ಮೀರಿ ಹೋಗಿದೆ. ಎಲ್ಲವನ್ನು ನಾನು ಸರಿಯಾಗಿ ನಿಭಾಯಿಸಬೇಕು ಅಂತ ಅವನನ್ನು ದೂರ ತಳ್ಳುತ್ತಾಳೆ. ವಿಕ್ರಮ್, ನಿಮಗೆ ನೀವು ಏನು ಮಾಡುತ್ತಿದ್ದೀರಾ ನೆನಪಿದೆಯೇ? ನಾನು ಪ್ರೆಗ್ನೆಂಟ್. ಈಗ ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳೆಯುತ್ತಿರುವುದು. ಅದರ ಮೇಲೆ ಸ್ವಲ್ಪ ಆದರೂ ಕರುಣೆ ಬೇಡವೇ ಅಂತ ಹೇಳಿದಾಗ ಅವನಿಗೆ ಈಗಲೂ ಕೂಡ ಅವಳಿಂದ ದೂರ ಸರಿಯುವ ಮನಸ್ಸಿಲ್ಲ. ಆದರೆ ಅವಳು ಹೇಳಿದ ಮಾತು ಅಷ್ಟು ಕೂಡ ಸತ್ಯ ಅಂತ ಅನಿಸಿ ನಾವಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗೋಣ. ನಿನ್ನನ್ನು ಬಿಟ್ಟು ನನಗೆ ಇರಲು ಸಾಧ್ಯವಿಲ್ಲ. ಕೇವಲ ದೈಹಿಕ ಸುಖ ಆ ರೀತಿಯಲ್ಲ. ನಿನ್ನನ್ನು ನೋಡುತ್ತಾ ರೂಮಿನಲ್ಲಿ ರಾತ್ರಿ ಪೂರ್ತಿ ಕುಳಿತುಕೊಂಡರೂ ಸಾಕು. ನನ್ನ ಜನ್ಮ ಪಾವನವಾಗುತ್ತದೆ ಅಂತ ಅವನು ಹೇಳಬೇಕಾದಾಗ ಸ್ವಲ್ಪ ಎಮೋಷ್ನಲ್ ಆದ. ಆದರೆ ಇವಳು ಕೂಡ ಅಳುತ್ತಿದ್ದಳು ಮೊದಲಾದರೆ. ಈಗ ಇವಳು ತುಂಬ ಬದಲಾಗಿದ್ದಾಳೆ. ಪರಿಸ್ಥಿತಿ ಉಲ್ಟಾ ಹೊಡೆದಿದೆ. ಯಾವುದೇ ಸಂದರ್ಭದಲ್ಲಿ ಹೆಂಡತಿ ಗಂಡನನ್ನು ತುಂಬ ಪ್ರೀತಿ ಮಾಡಿದರೆ ಆ ಸಂಸಾರದಲ್ಲಿ ಅಷ್ಟೊಂದು ಸಾಮರಸ್ಯ ಇರುವುದಿಲ್ಲ. ಆದರೆ ಗಂಡ ಅತಿಯಾಗಿ ಹೆಂಡತಿಯನ್ನು ಪ್ರೀತಿಸಿದರೆ ಆ ಸಂಸಾರ ತುಂಬ ಸುಂದರವಾಗಿರುತ್ತದೆ. ಇಲ್ಲಿ ಕೂಡ ಅದೇ. ದಮಯಂತಿ ವಿಕ್ರಮ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಆದರೆ ವಿಕ್ರಮ್ ಅದಕ್ಕಿಂತ 10ರಷ್ಟು ಅವಳನ್ನು ಪ್ರೀತಿಸುತ್ತಾನೆ. ಕೇವಲ ಪ್ರೀತಿಯಲ್ಲ, ಅವಳ ಆರಾಧನೆ ಮಾಡುತ್ತಾನೆ. ಅವಳು ಅವನ ಪಾಲಿನ ದೇವತೆ. ಅಷ್ಟೊಂದು ಅವಳಿಗಾಗಿ ಅವನು ಕನೆಕ್ಟ್ ಆಗಿದ್ದಾನೆ. ಆದರೆ ಅವಳು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪ್ರಾಪಂಚಿಕ ಸುಖದ ಬಗ್ಗೆ ಯೋಚನೆ ಯಾವಾಗಲೂ ಮಾಡಲು ಆರಂಭಿಸಿದ್ದಾಳೆ. ಏಕೆಂದರೆ ಇಬ್ಬರು ಎಮೋಷನಲ್ ಆದರೆ ಸಂಸಾರವನ್ನು ಬ್ಯಾಲೆನ್ಸ್ ಮಾಡುವುದು ಕಷ್ಟ. ಪಾಪಿ ಪ್ರಪಂಚ. ಸ್ವಂತ ಅವನ ಅಮ್ಮ ತಂಗಿ ಅವರುಗಳೇ ಸರಿಯಿಲ್ಲ. ಇನ್ನು ನಾನು ಏಕೆ ಸುಮ್ಮನೆ ಇರಬೇಕು ಅಂತ. ಆದರೆ ಅವನ ಸಮಾಧಾನಕ್ಕೆ ಅವನನ್ನು ಕೂಡ ಅವಳು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಷ್ಟರಲ್ಲಿ ಕಾಂಚನ ಅಜ್ಜಿಯಿಂದ ಕಾಲ್ ಬಂತು, ನೀವಿಬ್ಬರು ಬನ್ನಿ ರಾತ್ರಿ ಊಟಕ್ಕೆ ಅಂತ. ಆಗ ಇವಳು ರೆಡಿಯಾಗಲು ಅವನು ತಂದುಕೊಟ್ಟಿದ್ದ ನೈಟಿಯನ್ನು ಹಾಕಿಕೊಳ್ಳಲು ಆರಂಭಿಸಿದಳು. ಅವನು ಅವಳಿಗೆ ಬೇಕಾದ ಸಹಾಯ ಮಾಡಿದ. ಅವಳು ತಲೆಯನ್ನು ಬಾಚಬೇಕಾದರೆ ಅವನು ಮೃದುವಾಗಿ ಬೈದ. ನಂತರ ಅವನೇ ಎತ್ತುಕೊಂಡ. ಅವಳು ಯಾವುದೇ ಕೆಲಸ ಮಾಡಬಾರದು, ಎಲ್ಲವನ್ನು ನಾನೇ ಮಾಡಿಕೊಡಬೇಕು ಅಂತ
ಅವಳ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.